ಏನಿದೆ ಇದು ಪ್ರತಿ ಗಂಟೆಗೆ 90 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ. ಎಷ್ಟು ಕಿಲೋಮೀಟರು? 90 ಕಿಲೋಮೀಟರ್ ಪರ್ ಗಂಟೆ ಓಡುತ್ತದೆ. ಹುಲಿ ಏನಿದೆ, ಈ ಹುಲಿ 50ರಿಂದ 60 ಕಿಲೋಮೀಟರ್ ಪರ್ ಗಂಟೆ ಓಡುತ್ತೆ. ಆದರೂ ಕೂಡ 99% ಆಫ್ ದ ಟೈಮ್ ಜಿಂಕೆ ಹುಲಿಯ ಬೇಟೆಯಾಗುತ್ತೆ. ಹುಲಿ ಜಿಂಕೆಯನ್ನ ಬೇಟೆಯಾಡ್ಬಿಡುತ್ತೆ. ಯಾಕೆ ಅಂತ ನೋಡಿದಾಗ, ಜಿಂಕೆ ಹುಲಿಗಿಂತ ಫಾಸ್ಟಾಗಿ ಓಡೋವಂಥ ಸಾಮರ್ಥ್ಯ ತಾಕತ್ತಿದ್ರೂ ಕೂಡ ಜಿಂಕೆ ಮನಸ್ಸಲ್ಲಿ ಒಂದು ಭಯ ಇರುತ್ತೆ. ಅಯ್ಯೋ ಈ ಹುಲಿ ತಿಂದ್ಬಿಟ್ರೆ. ಸೊ ಆ ಜಿಂಕೆ ಏನು ಮಾಡುತ್ತೆ, ಓಡ್ತಿರ್ಬೇಕಾದ್ರೆ ಗಾಬರಿಲಿ ಪದೇ ಪದೇ ಹಿಂತಿರುಗಿ ನೋಡುತ್ತೆ, ಅಯ್ಯೋ ಬಂದ್ಬಿಡ್ತಾ ಹುಲಿ ಬಂದ್ಬಿಡ್ತಾ ಅಂತ. ಆ ಗಾಬರಿಯಲ್ಲಿ ಅದು ಓಡ್ತಿರ್ಬೇಕಾದ್ರೆ ಅದರ ಸ್ಪೀಡ್ ಕಡಿಮೆ ಆಗುತ್ತೆ, ಹುಲಿ ಬಂದು ಅದನ್ನ ತಿಂದು ಹಾಕುತ್ತೆ. ಸೊ ಇಲ್ಲಿರುವಂಥ ನೀವೆಲ್ಲರೂ ಕೂಡ ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡುವಂಥ ಸಾಮರ್ಥ್ಯ ಇದೆ. ನಿಮ್ಮೆಲ್ಲರೂ ಕೂಡ ಎಕ್ಸಾಮ್ನ ಟಾಪ್ ಮಾಡುವಂಥ ಸಾಮರ್ಥ್ಯ ಇದೆ, ಸಿಲೆಬಸ್ನ ಮುಗಿಸುವಂಥ ಸಾಮರ್ಥ್ಯ ಇದೆ. ಬಟ್ ನೀವೇನು ಮಾಡ್ತೀರಾ, ಅಯ್ಯೋ ನಾನು ಫೇಲ್ ಆಗಿಬಿಟ್ರೆ, ಅಯ್ಯೋ ಈ ಕ್ವಶನ್ ಬಂದ್ಬಿಟ್ರೆ, ಅಯ್ಯೋ ಈ ಚಾಪ್ಟರಿಂದ ಬಂದ್ಬಿಟ್ರೆ ಅನ್ನೋ ಭಯದಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಒಂದು ಕೆಪಾಸಿಟಿ, ನೀವು ಓದುವಂತಹ ಒಂದು ಕೆಪಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಯಾವತ್ತೂ ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಶನ ಅಂತ. ಅಂದರೆ ನೀನು ನಿನ್ನ ಕರ್ಮವನ್ನು ಮಾಡಿ, ನೀನು ಕೆಲಸ ಮಾಡು, ಫಲದ ಚಿಂತೆಯನ್ನು ಬಿಟ್ಬಿಡು. ಆ ಜಿಂಕೆ ಅದ್ರ ಕೆಲಸ ಏನೋ, ಜಿಂಕೆಯ ಕೆಲಸ ಓಡಬೇಕಿತ್ತದು. ಬರೀ ಓಡಿದ್ರೆ ಅದು ಹುಲಿಯಿಂದ ತಪ್ಪಿಸ್ಕೊಳ್ಳೋದು. ಬಿಕಾಸ್ ಹುಲಿ ಎಷ್ಟೇ ಕಷ್ಟಪಟ್ಟರು ಕೂಡ ಜಿಂಕೆಯಿಂದ ಸ್ಪೀಡಾಗಿ ಓಡೋಕ್ಕೆ ಚಾನ್ಸೇ ಇಲ್ಲ. ಬಟ್ ಅದೇನು ತಪ್ಪು ಮಾಡ್ತು, ಅದು ತಿಂದ್ಬಿಟ್ರೆ ಅಂತ ಹೇಳಿ ಯೋಚನೆ ಮಾಡ್ತು, ಸಿಗಾಕೊಂತು. ಸೊ ನೀವೇನು ಮಾಡ್ತೀರಾ, ಎಕ್ಸಾಮ್ ಬರೆಯೋಕ್ಕೂ ಮುಂಚೆ ಎಕ್ಸಾಮಲ್ಲಿ ಪಾಸ್ ಆಗ್ತೀನಾ, ಫೇಲ್ ಆಗ್ತೀನಾ, ಡಿಸ್ಟಿಂಕ್ಷನ್ ಬರ್ತೀನಾ ಅನ್ನುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀರಾ. ನಿಮಗೆ ಅದು ಭಯ ಆಗುತ್ತೆ. ಆ ಭಯದಿಂದ ನೀವು 90 ತೆಗಿಯೋರು 85 ತೆಗಿತೀರಾ, 80 ತೆಗಿಯೋರು 75 ತೆಗಿತೀರಾ. ಸೊ ನಿಮಗೆ ಆ ಕಾನ್ಫಿಡೆನ್ಸ್ ಇರಬೇಕು, ನಾನು ನನ್ನ ಸಿಲೆಬಸ್ನ ಮುಗಿಸ್ತೀನಿ, ನನ್ನ ಒಂದು ಎಲ್ಲ ಚಾಪ್ಟರ್ಸ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ, ಎಕ್ಸಾಮಲ್ಲಿ ಏನಾದ್ರು ಬರಲಿ ನಾನು ನೋಡ್ಕೊತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದ್ದರೆ ನೀವು ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ನಿಮ್ಮಲ್ಲಿ ಭಯ ಇದ್ದರೆ ನೀವು ಫುಲ್ ಸಿಲೆಬಸ್ ಓದಿದ್ರು ಕೂಡ ಅಯ್ಯೋ ಇದನ್ನ ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದೀನಿ, ಇದನ್ನು ಕೇಳಿಲ್ಲ ಅಂದರೆ ಅನ್ನುವಂಥ ಭಯ ಬರುತ್ತೆ. ಈ ಚಾಪ್ಟರ್ಗೆ ನಾನು 4 ಗಂಟೆ ಕುತ್ಕೊಂಡು ಓದಿನಿ, ಇದನ್ನು ಕೇಳಿಲ್ಲ ಅಂದರೆ ಅನ್ನುವಂಥ ಭಯ ಬರುತ್ತೆ. ಸೊ ಭಯ ಅನ್ನೋದನ್ನು ಬಿಟ್ಟಾಗ ನಿಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಾಗುತ್ತೆ. ನಿಮ್ಮ 100% ನೀವು ಕೊಡ್ಬೋದಿಲ್ಲ ಅಂದರೆ ನಿಮ್ಮ 100% ನೀವು ಯಾವತ್ತೂ ಕೂಡ ಕೊಡೋದಕ್ಕಾಗೋದಿಲ್ಲ. ಇನ್ನೊಂದು ನಾನೊಂದು ಮಾತು ಹೇಳಿದೆ ಹಿಂದೆ, ಅದು ತುಂಬ ವೈರಲ್ ಆಗಿತ್ತು ಆ ಮಾತು, ದಡ್ಡನಂತಿರಬೇಕಂತ. ದಡ